ನನ್ನ ಗಂಡನ ಸಂಬಂಧ ಸಾಕಾಗಿ ಹೋಗಿತ್ ನೋಡ್ರಿ ನನಗಂತರು ಅಂತೀನಿ. ಅಲ್ರಿ ಕುಂತ್ರು ಹೊಡಿತಾನ ನಿಂತ್ರು ಹೊಡಿತಾನ, ಹೆಂಗಾರ ನಾನು ತಾಳ್ಕೋಬೇಕ್ರಿ, ನನ್ನಿಂದ ಆಗಂಗಿಲ್ರಿ. ತಾಳ್ಕೋಬೇಕವ್ವ, ತಾಳ್ಕೋಬೇಕು. ನೋಡ್ ನಮ್ಮ ಅಣ್ಣ ಮಾಡಿ ಬಂದ ಎಷ್ಟು ಚಂದ ಕುಂತು ಹೇಳಕತ್ತ ನಾವು ತಂಡ್ಯಾಗ ನಿಂದ ಗಜಮ ಜೋರಾಗಿತ್ತು ಯಪ್ಪ. ಮುಚ್ಕೊಂತ ಯಾಕೆ ತೋರ್ಸ್ ಮುಖ ಅಂದಿ ಅಂತ ಮತ್ ಮುಖ ಯಾಕೆ ಮುಚ್ಕೊಂತಿ ಯಪ್ಪ? ನಿನ್ನ ತಮ್ಮನ ಇರ್ಬೇಕ ಅವ ಒಬ್ಬ ಚಲೋಗು ಜೋಡಾಗಿರೋಡಿ ಊರಾಗ ನೀವಿಬ್ರು. ನಿಮ್ಮ ಮೌನ ಹೋಗಿ ಹೋಗಿ ಎಂಥ ಮನೆಗೆ ಕೊಟ್ಟಿ ಆ ಮಗಳನ್ನ. ಅಲ್ಲ ಯಪ್ಪ, ಏನೋ ನನ್ನ ಗಂಡ ಒಂದ್ಸಲ ಹೊಡೆದಾನ 2 ಸಲ ಹೊಡೆದಾನಂತ ಹೊಟ್ಟಾಗ ಹಾಕೊಂಡಿರ್ಬೋದು. ಏನೂ ಇರ್ಲಾರ್ದ ಏನು ಬಿಡ್ಲಾರ್ದ ಬಂದವನ ಬಾಕ್ಲ ಮುಚ್ಚಿ ಕಬ್ಬಣ ಕಳವಿ ತಗೊಂಡು ಹೊಡೆಯಾಕಂದ್ರೆ ಏನು ಹೇಳು ಯಪ್ಪ. ಹೊಡೆದಿದ್ದು ನನ್ನ ಬೆನ್ನಂತ್ರು ಎದೆದಕ್ಕೂ ಬರ್ಲಾರ್ದಂಗ ಮಾಡ್ಯಾನ. ಎಂತ ಹಾಳಾದ ಮನೆ ಕೊಟ್ಟೆ. ತಾಳ್ಕೋಬೇಕವ್ವ, ಅರದವ ಗಂಡು ಹೊಡಿತಾನ ಅಂದ್ರೆ ತಾಳ್ಕೋಬೇಕಾಗತ್ತ. ತಾಳ್ಕೋಬೇಕಾಗಿತ್ತ. ನೀ ಮಾಡಿದಕ್ಕ ಉಣಿಬೇಕವ್ವ. ಈಗ ಸುಖ ಏನು ಸುಖ ಉಣ್ತೀಯಪ್ಪ? ಅಂತ ತಪ್ಪು ನಾ ಏನು ಮಾಡಿಲ್ಲೋ ಯಪ್ಪ. ಜಲ್ದಿ ಎದ್ದು ಅಡಿಗೆ ಮಾಡು ಅಂತ ಹೇಳಿದ. ಆತ ಜಲ್ದಿ ಎದ್ದು ಅಡಿಗೆ ಮಾಡಿ ಹೇಳ್ತಾನ ನನ್ನ ಗಂಡ. ಮತ್ತು ಮಾಡಿಕೊಡ್ಬೇಕಾಗಿದ್ದು ನನ್ನ ಧರ್ಮ ಅಂತ ಹೇಳಿ ನಾ ಏನು ಮಾಡಿದ್ದೆಪ್ಪ, ಬೆಳಿಗ್ಗೆ ಎದ್ದು ಮುನ್ಸಿಪಾಲ್ಟಿನೊಳಗೆ ನೀರು ತುಂಬಾಕಂತ ಹೋದೆ. ದಿನ 8 ಗಂಟೆಗೆ ಬಿಡ ನೀರು, 9 ಗಂಟೆ ಆದ್ರೆ ಇವತ್ತು ಬಿಡ ತಯಾರಿಲ್ಲ. 9 ಗಂಟೆ ಮೇಲೆ ನೀರು ಬಿಟ್ರು ಕೊಡ ಇಡೋದು ಅಷ್ಟ ತಡೆಯಪ್ಪ. ಪಾಳೆದ ಪ್ರಕಾರ ಅರ್ಧ ಕೊಡ ತುಂಬಿಲ್ಲ, ಆವಾಗಲೇ ನೀರು ಹೋಗ್ಬಿಡ್ಬೇಕಾ? ಇನ್ನಿದು ಬಾಳೆ ಸುದ್ದ ಆಗಂಗಿಲ್ಲ ಅಂತ ತಿಳ್ಕೊಂಡು ನಾನು ದೂರ ಬಾವಿಗೆ ಹೋಗಿ ನೀರು ತಗೊಂಡು ಬಂದೆ. ಹೌದು, ಈ ಮುನ್ಸಿಪಾಲ್ಟಿಯವರು ಯಾಕೆಪ್ಪ ನೀರು ಕರೆಕ್ಟ್ ಟೈಮಿಗೆ ಬಿಡಂಗಿಲ್ಲ? ಅವ್ವ, ಮುನ್ಸಿಪಾಲ್ಟಿ ನಳ ಆದ್ರೇನು ಆಳೂರು ಪಂಚಾಯತಿ ನಳ ಆದ್ರೇನು ಎಲ್ಲ ನಳ ಒಂದೇ. ಬರುವ ಹೊತ್ನಾಗ ಓಟ್ ಬರ್ತಾವ, ಹೋಗುವ ಹೊತ್ನಾಗ ಹನಿ ಹನಿ ಕಡ್ದು ಹೋಗ್ಬಿಡ್ತಾವ ನೋಡಿ. ಯಾಕಂದ್ರೆ ನೀರು ಬಿಡು ಹೊತ್ನಾಗ ಪೈಪಿನ ಬಾಯಿ ತೆರೆದಿರ್ತಾವ. ಒಮ್ಮೆ ಮುಚ್ಚಿದ್ರು ಅಂದ್ರ ಹನಿ ಹನಿ ಉದುರಿ ಶಾಂತವಾಗಿ ಬಿಡ್ತಾವ ನೋಡಿ ನಳ. ಮೊದಲ ನಮ್ಮ ಕೊಡ ಹಿಂತಿಂತ ಕೊಡ ಅವು ತಟ 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 ನೀರು ಹನಿಕಿದ್ರೆ ಎಲ್ಲಿ ತುಂಬಬೇಕು? ಅದಕ್ಕೆ ನಿಮ್ಮ ಮೌನ ನೀವು ಅವಸರದಾಗ ಹುಟ್ಟಿರ್ತೀರ ಅಂತ ತಿಳ್ಕೊಂಡು ಬಾವಿಗೆ ಹೋಗಿ ನೀರು ತೊಗೊಂಡು ಬಂದು ಅಡಿಗೆ ಮಾಡಿ ಇಟ್ಟೆ. ಆದ್ರೆ ನೀ ಏನೇ ಹೇಳ್ಬಿಡಪ್ಪ, ಮುನ್ಸಿಪಾಲ್ಟಿ ನಡ್ರ ಪದ್ಧತಿನೇ ಅಲ್ಲದು. ಸರಿಯಾದ ಹೊತ್ತಿ ನೀರು ಬಿಡ್ಬೇಕು ಅವ್ರು. ಬಿಡ್ತಾರವ್ವ, ಬಿಡ್ತಾರ. ಈಗ ಏನಂತಿದಿ, ಒಟ್ಟು ಅವ್ರದ್ದು ತಪ್ಪ ಇಲ್ಲ ಅಂತೇನೆ? ಏನು ತಪ್ಪಿಲ್ಲ. ಅದೇ ಹಂಗಿಲ್ಲ, ಅವ್ರ ಹಂಗೆಲ್ಲ ತಡ ಮಾಡಿದಕ್ಕೆ ನಾ ಅಡಿಗೆ ಮಾಡೋದಕ್ಕೆ ಭಾಳ ತಡ ಆತು. ಈ ಹೊತ್ತಿನಾಗ ನೀ ಅಡಿಗೆ ಮಾಡ್ತೀಯ ಅಂದೋನು ಮತ್ತೆ ನನ್ನ ಗಂಡ ಬಂದು ಹೊಡೆದಿದ್ದು ಅಂದ ಮ್ಯಾಗ ಇದ್ರ ನಂದೇನು ತಪ್ಪೈತಿ? ಅದಕ್ಕೆ ಹೊಡ್ತಾ ತಾಳ್ಲಾರ್ದ ಮನಿ ಬಿಟ್ಟು ಓಡಿ ಬಂದ್ ನೋಡು. ಹಂಗೆಲ್ಲ ಸಿಟ್ಟಿಗೆ ಅದು ಬರ್ಬಾರ್ದವ. ಹಿರಿಯರು ಹೇಳಿಲ್ಲ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ. ನನಗೆ ಗೊತ್ತೈತ್ ತಗೋ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ. ಯಬ್ಬ ಆದ್ರೆ ನಮ್ಮ ಮನ್ಯಾಗ ಉಂಡಿದ ಮೇಲೆ ಜಗಳ ಶುರು ಆಗುತ್ತೋ. ಯಾಕವ್ವ ಹಂಗ್ಯಾಕ? ಯಾರಿಗೊತ್ತೋ ಯಪ್ಪ. ಉಣ್ಣಕ್ಕಿಂತ ಮುಂಚೆ ನನ್ನ ಗಂಡ ಏ ಚಿನ್ನ ಏನನ್ನ ಅಯ್ಯ ನನ್ನ ಬಂಗಾರಿ ಅಂತ ರಮಿಸ್ತಾನೆಪ್ಪ. ಉಂಡಿದ ಮೇಲೆ ಒಂದು ಮಾತಾಡಂಗೇ ಇಲ್ಲ. ಸಿಟ್ಟಿಗೆದ್ದವನ ಹೊರಗೆ ಹೋಗ್ಬಿಡ್ತಾನ. ಹಿಂಗ ಯಾಕೆ ಮಾಡ್ತಾನ ಯಪ್ಪ? ಹಿಂಗೈತೆ ಅನ್ನಬಾರ್ದವ ಹಕ್ಕಿಕತ್ತಿ. ಸೋಮನೇಂದ್ರ ರಾಧವ, ನನಗೆ ಈಗ ಅರ್ಥ ಆಯ್ತು. ನಿನ್ನ ಗಂಡ ಬರ್ಲಿ, ಅವನಿಗೆ ಬಾಯಿ ಬೆದರಿಕೆ ಹಾಕ್ತಾನೆ. ಯಾಕಲೇ ನನ್ನ ಮಗಳು ಕಾಡಾಕತ್ತಿ ಅಂತ. ಎಲ್ಲನವ ಹಲ್ಕಟ್ಟ ಮಗ ಎಲ್ಲರ ಯಾಕೆ ಬರ ಹೊತ್ತಾಗೈತಿ. ನೀ ಅಂಜಾಕ್ ಹೋಗ್ಬೇಡ, ಒಟ್ಟ ಅಂಜಲ್ಲ. ನೋಡಿಲೆ ಹುಲಿ ಹಂಗ ನಿನ್ನ ಮಗಳದೇನೆ. ಯವ್ವ ಹುಲಿ ಅಂಜಬೇಡ, ಹಿಂಗ ಮಾಡ ಇಲ್ಲಿ ಮಾಡಿಟ್ಟಿದೆ ನಿನ್ನ. ಅವನ ಒಂದ ನಿನ್ನ ಮುಟ್ಟಬೇಕ. ನನ್ನ ಮಗನ್ನ ಹಿಂಗ ಗುದ್ದಿ 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 ಊರ್ಯಾಕ ಕುಂದ್ರು ಕೈಲೇ ಸಜ್ಜಾಗಲ್ಲ ನಿನಗ. ತೋಯ್ ಚಮ್ಮ ಇತ್ತು ಹೊಡಿಬೇ ಹೊಡಿ. ನನ್ನ ಅವನ ಸಲಿ ಕೊಡನ ಏನು? ಯಪ್ಪ ನೀ ಅಂಜಬೇಡ ಅಂದೆ. ಎಲ್ಲ ನಾವು ಹಲ್ಕಾಟ್ಲ ಮಗ. ಯಾಕಲೇ ಕೃಷ್ಣ, ಲಗ್ನ ಇನ್ನೂ 3 ತಿಂಗಳಾಗಿಲ್ಲ, ನನ್ನ ಮಗಳಿಗೆ ಕಾಡಕತ್ತೈತ್ಲೆ. ಹ್ಯಾಂಗ ಕಾಣಕತ್ತೈತ್ಲೆ ನಿನ್ನ ಕಣ್ಣಿಗೆ? ನೋದು ಮಾವ, ನಿನ್ನ ಮಗಳಿಗೆ ನಾನು ತುಮ್ನೆ ಓದಿದ್ದಿಲ್ಲ. ಮತ್ತೆ ಹೆಂಗ್ ಹೊಡಿದಿ? ಲಗ್ನ ಮಾತ್ಕೊಂಡು ಬರಕ 3 ತರ ಹೊಡಿತೀನಿ ಅಂದಿನಿ. ಒಂದು ಲಗ್ನಕ್ಕಿಂತ ಮೊದಲು ಓದಿದ್ದೀನಿ. ಮತ್ತು ಇನ್ನೊಂದು ತಲ ಮನ್ಯಾಗ ಅದ್ಗಿ ಮಾತಿತ್ಲ, ಅವಾಗ ಒಂದು ತಲ ಓದಿದ್ದೀನಿ. ಇನ್ನು 3ನೇ ತಲ
ಮತ್ತೊಬ್ಬರ ಮನ್ಯಾಗ ಹೋಗಿ ಗುದು 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 ಮಾತಾಡ್ಕೋತ ಕೂತೀನಿ. ಅವಾಗ ಆ ಮನೆಯಿಂದ ತಂದು ನಮ್ಮ ಮನ್ಯಾಗ ಹಾಕಿ ಅವಾಗ ಒಂದು ತಲೆ ಓದಿದ್ದೀನಿ. ಇದಕ್ಕೆ ನೀ ಏನು ಮಾಡ್ಕೊಂಗದೇನಪ್ಪ? ಇನ್ನೊಂದ್ಸಲ ಹಿಂಗೆಲ್ಲ ಹೊಡಿದೆ ಅಂದ್ರೆ MLA ಸಾಹೇಬ್ರಿಗೆ ಹೇಳಿ ನಿನ್ನ ನೌಕರಿಯಿಂದ ಡಿಸ್ಮಿಸ್ ಮಾಡಿಸ್ಬಿಡ್ತೀನಿ ಮಗನ. ನೀ ಆ MLA ತಾಯಿಗಾರ ಹೇಳು, MP ಗಾರ ಹೇಳು, ನಾನು ಅಂದ ಮಗ ಅಲ್ಲ. ಯಾಕಂದ್ರೆ ನನಗೆ ಗಾದಿ ನಡ್ಸಕ್ ಬರ್ತೈತಿ. ಇಲ್ಲ ಗುಲಾಬ್ ತಗೋದ ಗಾದಿ ಮ್ಯಾಗ ಡ್ರೈವಿಂಗ್ ಕಲ್ತೀನಿ ನಾ. ಯಪ್ಪ ಹೇಳು ಮಗಳು. ಅದಕ್ಕೆ ಮೋಟ್ರು ಹೊಡ್ಯಾಕ್ ಬರ್ತೈತಿ, ಅದ್ರ ಮಾರಿಗೆ ಮದ್ದು ಹರಿಲಿ. ಬರೇ ಮೋಟ್ರು ಹೊಡಿತೆ ನೀನ ಎಲ್ಲ ಕಲ್ತೇನೆ ಅಂತ ಸುಳ್ಳ ಹೇಳ್ತತಿ. ಮೋಟ್ರು ಹೊಡಿಬೇಕಪ್ಪ ಅಂತಂದ್ ಗಾಡಿ ಮ್ಯಾಗ ಕುಂದಿರ್ತತಿಯಪ್ಪ. ಹೋಪ ಬರೇ ಮೋಟ್ರು ಹೊಡೆದ್ ಬಿಟ್ಟು ಬರೇ ಹಾರ್ ನೆಚ್ಕೊಂಡ್ ಕುಂದಿರ್ತತಿ. ಅದು ಬಾಕ್ಬಾರ್ಲ್ ಬಡಿ ಬೇರೆ ಹೇಳ್ತೈತಿ. ಮೋಟ್ರು ಹೊಡಿತೇನೆ ಗಾಡಿ ಹೊಡಿತೇನೆ. ಇಡಲ್ಲ ಎಲ್ಲಿ ಯಾಕಲ್ಲ ಭಾಳ ಮಾತಾಡ್ಲಕತ್ತಿಲ್ಲ. ಯಾಕ ನಿರೋಧ ಏನಾದಲ್ಲ ನನಗತ್ತು ತೌತೆ ಇತ್ತಂದದ. ನಿಮ್ಮಪ್ಪ ನೀ ಕೂದಿ ಯಾವಾದ ಒಂದು ಗಾದಿ ಹಚ್ಚಿ ನೋದಿದಿ ಹೊದಿಲಿಲ್ಲ ಅಂದ್ರೆ ನನ್ನ ಹೆಸರು ಕೃಷ್ಣ ಅಂತ ಕರಿಬೇಡಿ. ಅದೆಲ್ಲ ಹೋಲಿ ಬಿಡು. ಇವತ್ತು ಯಾಕೆ ಹೊಡಿದಿ ಅದು ಹೇಳ ಮೊದಲ. ನೋದ ಮಾವ, ನಿನ್ನ ಮಗಳ ಮೈಯಾಗ ಹದ ಮಿದ್ದಿತ್ಲ. ಹೌದಪ್ಪ, ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿದ್ದ. ಡಾಕ್ಟ್ರ್ ಏನ್ ಹೇಳಿದ್ರವ? ಡಾಕ್ಟರ್ ಏನ್ ಹೇಳುದು ಅಂದದ. ಹೇಳಬೇಡ ಮರ, ಚಂದಾಗಿ ಹೇಳು. ಕದೆ ಹೇಳುದು ಅಂದದ. ಅವ ಹೇಳ್ತಾನ, ನೀ ನೋಡು ಯಪ್ಪ. ನೀನ್ ಓದ ನೋಡು. ಡಾಕ್ಟರ್ ಏನ್ ಅಂದದಂದ್ರ, ನೋಡು ಕೃಷ್ಣ, ನಿನ್ನ ಹೆಂಡತಿ 3 ತಿಂಗಳು ಗದಬಿನಿ ಅದಲ್ಲ. ಗದಬಿನಿ ಆದ ಹೆಣ್ಮಗಳು ಹೊತ್ಯಾಗ ಕೂತಿ ಹೆಂಗ್ ಬೆಳಿಬೇಕು ಅಂದದ, ಬಲಿಷ್ಠಾಗಿ ಬೆಳಿಬೇಕಂದದ. ನನ್ನ ಹತ್ರ ಒಂದು ಟಾನಿಕ್ ಅದ. ಎಂತ ಟಾನಿಕ್? ಆ ಟಾನಿಕ್ ತಗೊಂಡ್ ಹೋಗಿ ಮುಂಜಾನೆ 3 ಚಮಚ ತಂತಿಕ್ 3 ಚಮಚ ಹಾಕಂದನ. ಈಕಿ ಕುದಿಬೇಕಿಲ್ಲ? ಕುಡಿಬೇಕು, ಅದ್ರಾಗ ಏನ್ ತಪ್ಪೈತಿ? ಈಕಿ ಕುದಿಲಿಲ್ಲ. ಮತ್ತೇನ್ ಮಾಡಿದ್ರು? ಅದಕ್ಕ ನಾ ಚಿತ್ತು ಬತ್ತು ನನಗ. ಈಕಿಗೆ ಮನಿ ಕದ್ಕೊಂಡ್ ಹೋಗಿ ಕರ್ಕೊಂಡ್ ಹೋಗಿ ಮಂತದ ಮ್ಯಾಗ ಮನಗತ್ತಿ. ಅಲ್ಯಾಕ ಮನಗಸಿದಿ? ತೆಳಗ ಮನಗಸಬೇಕು. ಅಲ್ಲಿ ಬಾಯಿ ತೆರೆದು ಚಮಚದಾಗ ಟಾನಿಕ್ ಹಾಕಿ ಹಾಕಕ್ ತುದು ಮಾದದ ಮಾವ. ನಿನಗೆ ಹೇಳ್ತೀನಿ, ಹೇಳು ಹೇಳು. ಕದೇ ನೋದು ಮಾದಯನಿ. ಶಿವ ಹಂಗೆ ಹಾಕ್ತೀನಿ ನೋದ ಮಾಮಯ್ಯ. ಈಕಿ ಹಂಗೆ ಬತ್ಲಾಗಿ ಎದ್ದು ಹೋಗಿ ಉಗುಲ್ ಬರಕಿ. ಹಿಂಗಾದ್ರೆ ಹೆಂಗಪ್ಪ ಮಾವ? ಒತ್ತಾಗಿದ್ದು ಕೂತ್ ಬೆಳೆಯೋದ್ರೆ ಹೆಂಗ್ ಬೆಳಿಬೇಕು? ಯಾಕವ ರಾಧವ, ಇವ ಟಾನಿಕ್ ಹಾಕಿ ಸರ್ತಿಗೊಮ್ಮ ನೀ ಯಾಕೆ ಬಚ್ಚಲ್ಕೋಯ್ ಬಾಯಿ ತೊಗೊಂಡ್ ಬಂದಿ? ಹಂಗೆಲ್ಲ ತಗೊಂಡ್ ಬರಬಾರ್ದವ. ಡಾಕ್ಟ್ರು ಹೇಳ್ತಾರಲ್ಲ ಟಾನಿಕ ಭಾಳ ಸ್ಟ್ರಾಂಗ್ ಇರ್ತಾವ. ಅಪ್ಪ ಅದೇನ ಟಾನಿಕ್ ಸ್ಟ್ರಾಂಗ್ ಇರ್ಲಿಲ್ಲ. ಮತ್ತೆ ಇತ್ತಪ್ಪ. ಅಲ್ಲ, ಅವರು 3 ಚಮಚ 2 ಹೊತ್ತು ಹಾಕಂತ ಹೇಳಿದ್ರು. ಇವ ನನ್ನ ಮಂಚದ ಮೇಲೆ ಬಗ್ಗಿಸ್ ಮಲಗಿದ್ ಬಾಯಾಗ ಶುರುವಾಕದನ್ನ ಅದು ಬಾಯಿ ಎಲ್ಲ ತುಂಬಿ ವಾಕರಿಕೆ ಬಂದಂಗಾಗಿ ನಾವು ಓಡಾಡೋಗಿ ಬಚ್ಚಲಾಗ ಹಾಕಿ ಉಗುಳಿ ಬಾಯಿ ತೊಳ್ಕೊಂಡು ಬಂದೆ. ಯಾಕ ಬತ್ಲಿಗೆ ಯಾಕೆ ಹೋಗ್ಬೇಕಾಗಿತ್ತು? ಅಲ್ಲೇ ನೀನು ತೀರಿ ತೆರಿಗಿಲಿ ಒತ್ತಿಸ್ಕೋಬೇಕಿಲ್ಲ. ಸೀರೆ ಕಲಿಗಿಲಿ ಬಿದ್ದಾವಂದ್ರೆ ಬಿಟ್ಟಾಳಲ್ಲಿ, ಅದ್ರಾಗ ಏನು ತಪ್ಪೈತಿ? ಇಷ್ಟಕ್ಕೆ ಕೃಷ್ಣ ನೀ ಸಿಟ್ಟಿಗೆ ಬಂದು ಹೊಡಿಬೇಕು. ಹಾಗೆಲ್ಲ ಮಾಡಬೇಡ್ರು, ಸರಿಯಾಗಿ ದುಡಿರಿ. ದೇವರು ವರ ಕೊಟ್ಟೆ ಕೊಡ್ತಾನ ಕೃಷ್ಣ. ಇನ್ನು ಮುಂದೆ ನಾ ಎಲ್ಲ ಇದ್ದೀನಿ. ಸರಿಯಾಗಿ ಮನೆಗೆ ಕರ್ಕೊಂಡೋಗಿ ಚಂದಾಗಿ ಮಾಡ್ಕೊಂಡು ತಿನ್ರು ಕೃಷ್ಣ. ನಾ ಏನು ಬರಲೇ? ನೀ ನದಿ ಪುತ್ಯ ಹೇಳು ಮಗಳ, ಮತ್ತೇನಾಯ್ತು? ಅವ ಇನ್ನೊಂದ್ಸಲ ನಿನ್ನ ಬಾಯಾಗ ಹೇಳ್ತಾನಂತ ಕೇಳು. ನಿಮಗೆ ಹೇಳ ಬಂದಿದ್ರ ಅಲ್ಲಿ ಹೋಗಿ ಹೇಳ್ರಿ. ಹೇಳ್ರಿ ನಾಡ್ಲ ಕೃಷ್ಣ. ನೀ ನದಿ ಪುತ್ಯ. ಮಾವ, ಈಗ ನಾನೇನಾದ್ರೂ ನಿನ್ನ ಜೊತೆಗೆ ಮನೆಗೆ ಸರಳ ಬರ್ಬೇಕಂದ್ರೆ ನಾ ಹೇಳಿದ ಸೀರೆ ಬಟ್ಟೆ ಎಲ್ಲ ಕೊಡಿಸ್ಬೇಕು ಅಂದ್ರೆ ಅಷ್ಟ ನಾ ಮನೆಗೆ ಬರಕಿ. ಹಂಗಾದ್ರ ಈಗ ಮತ್ತೊಂದು ಮಾಡೋಲಿ ಹೊಸ ನಮ್ ಜಾತಿದಾಗ ಬಂದದ. ನಾ ಅದನ್ನೇ ನೋಡ್ತೀನಿ. ಬಿದು ನಾನು ಹಿಡಿದಿದ್ದ ನಿನ್ನ ಕೈ ಬಿಡಾಕಲ್ಲ, ಕೈ ಹಿಡಿದು ಜೀವನ ಮಾಡಾಕ. ನೀನು ಜೊತೆ ಬಾಲ್ಯದ ಮಾದಲ್ ತದಿನ. ಅಯ್ಯಯ್ಯ ಅಬ್ಡಿ, ನಿನಗೆ ನೀ ಮುಸುಡಿಗೆ ನಾ ಸಿಕ್ಕಿದ್ದ ನಿನ್ನ ದೈವ. ಮತ್ತೆ ಹೋಗ್ತೇ ಬರ ನಿನ್ನ ಕಿಸುವಂಗ್ರಿ ಬಾ.